ಅಂತ ಅದ್ಭುತವಾದ ಕಾರ್ಯಕ್ರಮ. ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರ, ವಾವ್! ಜೋರದ ಚಪ್ಪಾಳೆ ಬರಲಿ. ಇಲ್ಲಿ ಮಾಡುವಂತ ಪ್ರತಿಯೊಬ್ಬ ಮಕ್ಳಿಗೂ ಎಂತ ವೇದಿಕೆ ನಿರ್ಮಿಸಿದ್ರ. ಅನೂಪರ ತಂದೆಗೆ ಸೀರಿಯಸ್ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಫಸ್ಟ್ ಆಫ್ ಆಲ್ ಅನೂಪ್ ಬಗ್ಗೆ ಮಾತಾಡ್ಬಿಡ್ತೀನಿ, ಆಮೇಲೆ ನನ್ನ ಸಿನಿಮಾ ಬಗ್ಗೆ ಮಾತಾಡ್ಬೇಕು. ಅನೂಪ ನಾನು ಆಕ್ಚುಲಿ ಪರಿಚಯ ಆಗಿದ್ದು ಡಿಕೆಡಿಯಲ್ಲಿ ನಾನು ಕಂಟೆಸ್ಟೆಂಟ್, ಅನೂಪ ಕೂಡ ಕಂಟೆಸ್ಟೆಂಟ್. ಬಟ್ ಆ ಶೋನ ಗೆದ್ದಿಲ್ಲ ಅನೂಪ. ಚೋಟು ಬಚ್ಚಾ ಬಟ್ ಸಕ್ಕದ ಡ್ಯಾನ್ಸ್ ಮಾಡ್ದ. ಆ ಡಿಟರ್ಮಿನೇಷನ್ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು, ಆ ಒಂದು ಚಿಕ್ಕ ಏಜ್ ಅಲ್ಲೇ ಏನಿಲ್ಲ. ನಾನು ಬರ್ತಿದ್ದಾಗೇನೆ ಅನ್ಕೊಂಡೆ, ಕ್ಯೂಟ್ ಬಾಯ್. ಸೊ ಬರ್ತಿದಾಗ ಅನ್ಕೊಂಡೆ ಸಕ್ಸಸ್ ಸೀರಿಯಸ್ಲಿ ಬರ್ತಿದಾಗ ಅನ್ಕೊಂಡೆ ಎಂತ ದೊಡ್ಡ ಕಾರ್ಯಕ್ರಮ ಆಯೋಜಿಸಿದಾರೆ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಅನು ಫಸ್ಟ್ ಆಫ್ ಆಲ್ ಕರೆದಿದ್ದಕ್ಕೆ. ಅಂಡ್ ಏನ್ ಖುಷಿ ಅಂತ ಹೇಳಿದ್ರೆ ನಾನೊಬ್ಬ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿದೆ. ಇವತ್ತು ಮೋಹನ್ ಬಾಸ್ ಇದಾರೆ. ಬಾಸ್ ನಮಸ್ಕಾರ. ಎಲ್ಲಿದ್ದಾರೆ ಗೊತ್ತಿಲ್ಲ. ಸಂತು ಮಾಸ್ಟರ್ ಇದ್ದಾರೆ, ಸಾಕಷ್ಟು ಜನ ಮಾಸ್ಟರ್ಗಳಿದ್ದಾರೆ. ಸೊ ಅವರು ಒಂದು ಗರಡಿಲಿ, ನಾನು ಒಬ್ಬ ಪುಟ್ಟ ಡ್ಯಾನ್ಸರ್ ಆಗಿದೆ. ಬಟ್ ಆದ್ರೆ ಹಂಸಲೇಖ ಗರಡಿಲಿ ಹಾಗೆ ಸಾಕಷ್ಟು ರಂಗತಂಡಗಳಲ್ಲಿ ಕೆಲಸ ಮಾಡ್ತಾ ಸಿನಿಮಾ ಅವಕಾಶಗಳು ಸಿಕ್ತು, ಧಾರಾವಾಹಿ ಅವಕಾಶಗಳು ಸಿಕ್ತು. ಸಾಕಷ್ಟು ಜನ ಪಾರು ಧಾರಾವಾಹಿ ಪ್ರೀತಮ್ ಅನ್ನೋ ಪಾತ್ರನ ನೋಡಿ ಮೆಚ್ಚಿದಿರಾ. ಈಗ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಅಜ್ಞಾತವಾಸ ಅನ್ನೋ ಸಿನಿಮಾ ಈಗ Z5 ಸ್ಟ್ರೀಮ್ ಆಗ್ತಿದೆ. ಸೊ ಅನೂಪ್, ಐ ಶುಡ್ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇವತ್ತು ನಾನು ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ. ಆ ಸಿನಿಮಾಗೆ ಇವನು ತುಂಬಾನೇ ಹೆಲ್ಪ್ ಮಾಡಿದ್ದಾನೆ. ರೀಸೆಂಟ್ಲಿ ಒಂದು ರೀಲ್ ಇವನು ಡ್ಯಾನ್ಸ್ ಮಾಡಿದ. ಸೊ ಆ ರೀಲ್ ತುಂಬಾ ವೈರಲ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅನು. ಸೊ ಇವತ್ತು ಆ ಸಿನಿಮಾ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಸೊ ಆ ಸಿನಿಮಾದ ಒಂದು ಚಿಕ್ಕ ತುಣುಕಿದೆ, ಒಂದು ಸಿನಿಮಾ ಹಾಡಿದೆ. ಪೂರ್ತಿ ಹಾಡು ನಾನು ಪ್ಲೇ ಮಾಡಲ್ಲ, ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮಗಳು ಜರಬೇಕಾಗುತ್ತೆ. ಸೊ ಒಂದು ಹುಕ್ ಏನ್ ಬರುತ್ತೆ ಅಲ್ಲಿಂದ ಪ್ಲೇ ಮಾಡ್ತೀನಿ. ಅದಾದ್ಮೇಲೆ ಆ ಹುಕ್ ನಾನು ಅನೂಪ ಇವರು ಡ್ಯಾನ್ಸ್ ಮಾಡ್ತೀನಿ. ಗಾಯ್ ಓಕೆ. ಹಾಗಾದ್ರೆ ಸೀಟ್ ಎಡ್ಜ್ ನ ಒಂದು ಹಾಡು ಹಂಗೋ ಹಿಂಗೋ ಅಂತ ರೀಸೆಂಟ್ಲಿ ಸಖತ್ ಟ್ರೆಂಡಿಂಗ್ ಆಗ್ತಿದೆ. ಇವರು ರೀಲ್ಸ್ ಮಾಡಿದವ್ರಿಗೆ ಕಾಸು ಕೊಡ್ತಿದ್ದಾರೆ ಪ್ರೊಡ್ಯೂಸರ್. ಸೊ ಟ್ರೈ ಮಾಡಿ. ಅದ್ಭುತವಾಗಿ ರೀಲ್ಸ್ ಮಾಡಿದವ್ರಿಗೆ ಸೀರಿಯಸ್ಲಿ ಒಂದು ಪ್ರೈಸ್ ಅಮೌಂಟ್ ಇದೆ. ಸೊ ಆ ಸಾಂಗ್ ನೋಡ್ಕೊಂಡ್ ಬರೋಣ AP ಡ್ಯಾನ್ಸ್ ಉತ್ಸವದಲ್ಲಿ. ಸೊ ಲೆಟ್ಸ್ ವಾಚ್ ಸೀಟ್ ಎಡ್ಜ್ ನ ಹಂಗೋ ಹಿಂಗೋ. ಈಗಾಗಲೇ ಹೇಳಿದ್ದಾರೆ ನಮ್ಮ ಸಿದ್ದುಜಿ ಅವರು, ಯಾರು ಈ ರೀಲ್ ನ ಮಾಡಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ಸ್ ಎಲ್ಲ ಹಾಕಿ ಅವ್ರಿಗೆ ಟ್ಯಾಗ್ ಮಾಡ್ತೀರಾ, ಬೆಸ್ಟ್ ರೀಲ್ಸ್ ಗೆ ಪ್ರೊಡ್ಯೂಸರ್ ಹಾಗೆ ನಮ್ಮ ಹೀರೋ ಒಂದು ಪ್ರೈಸಿಂಗ್ ಅಮೌಂಟ್ ಕೊಡ್ತಾ ಇದ್ದಾರೆ. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂಡ್ ವಾಟ್ ಅ ಟ್ರಾನ್ಸ್ಫಾರ್ಮೇಶನ್ ಯು ಹ್ಯಾವ್. ತುಂಬಾ ಅಂದ್ರೆ ಬ್ಯಾಕ್ ಡಾನ್ಸರ್ ಇಂದ ನಾವು ಯಾರ ಟಾಪ್ ಆಫ್ ಹೀರೋ ಅಂತ ಹೇಳ್ಬೋದು. ಸೊ ಅದಕ್ಕೆ ಆಲ್ ಕ್ರೆಡಿಟ್ಸ್ ನಿಮ್ಮನ್ನ ಬೆಳೆಸಿದಂತ ಗುರುಗಳಿಗೆ ಹಾಗೆ ತಂದೆ ತಾಯಿಗಳಿಗೆ ಸೇರತ್ತೆ. ಇನ್ನು ನಮ್ಮ ಈ ಒಂದು ಇವೆಂಟ್ಗೆ ಬಂದು ಅನೂಪ್ಗೆ ಹಾಗೆ ನಮ್ಮ ಇಡೀ ಕ್ರಿಯೆಗೆ ಇನ್ನಷ್ಟು ಎನರ್ಜಿ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಆ ಸ್ಟೆಪ್ನ ಅಂದ್ರೆ ವಿಡಿಯೋ ಸಾಂಗ್ ಅಲ್ಲಿ ನಿಮಗೆ ಸ್ಟೆಪ್ ಸಿಗತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈಗ ನಮ್ಮ ಸೂಪರ್ ಬಂಧು ರಾಜು ಅನೂಪ್ ಕಡೆಯಿಂದ ಸಿದ್ದು ಮೌಲಿಮನಿ ಅವರಿಗೆ ಒಂದು ಸನ್ಮಾನ, ಜೊತೆಗೆ ಪವರ್ಫುಲ್ ಪವರ್ ಐಡಲ್ ಸಿಗ್ತಾ ಇದೆ ನಮ್ಮ ಸಿದ್ದು ಅವರಿಗೆ. ಕಂಗ್ರಾಚುಲೇಷನ್. ಹಾಗೆ ನಿಮ್ಮ ಸಿನಿಮಾ ಇನ್ನಷ್ಟು ಸೂಪರ್ ಸಕ್ಸಸ್ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಮತ್ತೊಮ್ಮೆ ಹೃದಯಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಅನುಭವ. ತುಂಬಾ ಪವನ್ ಮಾತಾಡ್ತಾ ಇದ್ದೀನಿ, ಸಾರಿ ಹತ್ರ ಮಾತಾಡಲ್ಲ ನಾನು. ಬಟ್ ವೆರಿ ಹ್ಯಾಪಿ. ಮೊದಲನೇ ಉತ್ಸವನೇ ಇಷ್ಟೊಂದು ಭರ್ಜರಿ ಆಗಿದ್ರೆ 10ನೇ ವರ್ಷದ ಎಷ್ಟು ಭರ್ಜರಿ ಆಗಿರುತ್ತೆ ಗುರು. ನಾನೊಂದು ಕಾಯ್ತಾ ಇದ್ದೀನಿ, ಮೊದಲನೇ ವರ್ಷ ಆಯ್ತು, 10ನೇ ವರ್ಷದ್ದು ಯಾವ ತರ ಅದ್ದೂರಿಯಾಗಿರುತ್ತೆ ಅಂತ. ಸೊ ನೆನಪದ ಜನತೆ ಇಂಥ ಒಂದು ಒಳ್ಳೆ ಕ್ಲಾಸ್, ಒಳ್ಳೆ ಆಪರ್ಚುನಿಟಿ ನಿಮ್ಮ ಹತ್ರನೇ ಇದೆ. ಆಕ್ಚುಲಿ ಇವ್ರ ಪೇರೆಂಟ್ಸ್ ಒಳ್ಳೆ ಎಕ್ಸಾಂಪಲ್ ಆಗಿರ್ತಾರೆ. ಯಾಕಂದ್ರೆ ಮಕ್ಕಳಿಗೆ ಅವರ ಒಂದು ಏನು ಪ್ಯಾಷನ್ ಇರುತ್ತೆ, ಅವರ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ನರ್ಚರ್ ಮಾಡಕ್ಕೆ ಪೇರೆಂಟ್ಸ್ ಅದನ್ನ ಗುರುತು ಹಿಡಿಬೇಕು. ಅನುಪನ ಅಷ್ಟು ಚಿಕ್ಕ ವಯಸ್ಸಲ್ಲಿ ಡಿಕೆಡಿ ಒಂದು ಕಾಂಟೆಸ್ಟ್ ಮಾಡ್ಬೇಕಾದ್ರೆ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು ದ ಪೇರೆಂಟ್ಸ್. ಸೊ ಪ್ರತಿಯೊಬ್ಬರು ಇದೊಂದು ಆಕ್ಚುಲಿ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ, ಎಕ್ಸಾಂಪಲ್ ಆಗಿ ತಗೊಳ್ಳಿ. ಮಕ್ಕಳಿಗೆ ಏನಾದ್ರೂ ಒಂದು ಟ್ಯಾಲೆಂಟ್ ಹೇಳ್ಕೊಡಿ. ನಾಟ್ ಓನ್ಲಿ ಲೈಕ್ ಡ್ಯಾನ್ಸ್, ಮ್ಯೂಸಿಕ್ ಅಂತಲ್ಲ, ಸ್ಪೋರ್ಟ್ಸ್ ಏನಾದ್ರೂ ಸರಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅವ್ರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ, ಉಜ್ವಲವಾಗಿರುತ್ತೆ.
ಸೊ ಈ ಮಾತು ಹೇಳ್ತಾ ಥ್ಯಾಂಕ್ ಯು ಮತ್ತೊಮ್ಮೆ ನೀನು ಕರೆದಿದ್ದಕ್ಕೆ. ನಿನ್ಗೆಲ್ಲ ಕೆಲಸಗಳು ಶುಭವಾಗ್ಲಿ ನನ್ನ ಕಡೆಯಿಂದ. ಅದು ಬೆಸ್ಟ್. ಏನಕ್ಕೆ ಬಂದಿರ್ತೀನಿ. ಓಕೆ, ನೀವು ಬಂದಿದ್ದಕ್ಕೂ ತುಂಬಾ ಥ್ಯಾಂಕ್ ಯು ಅಣ್ಣ. ಎಲ್ಲರೂ ಹೋಗಿ ಈ ಮೂವಿನ ನೋಡ್ಲೇಬೇಕು.